ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಉಮಾಶಂಕರ್ ಅಂತ. ಇವತ್ತು ನಾನು ನನ್ನ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಥರ ವಿಡಿಯೋ ಮಾಡೋಕ್ಕೆ ನಾನಿನ್ನೂ ಶುರು ಮಾಡಿಲ್ಲ. ಅದಕ್ಕಾಗಿ ನಾನು ಫ್ಯಾಮಿಲಿ ಜೊತೆ ವಾರಕ್ಕೊಂದ್ಸಲ ಔಟ್ಡೋರ್ ಕುಕ್ಕಿಂಗ್ ವಿಡಿಯೋ ಇಲ್ಲಾಂದರೆ ನಾರ್ಮಲ್ ಕುಕ್ಕಿಂಗ್ ರೆಸಿಪೀಸ್ನ ಶೇರ್ ಮಾಡ್ತಾಯಿರ್ತೀನಿ. ನಾನು ಮಾಡ್ತಾ ಇರೋದು ಔಟ್ಡೋರ್ ಕುಕ್ಕಿಂಗ್ ವಿಡಿಯೋ ಆಗಿರೋದ್ರಿಂದ ನೀರಿರೋ ಜಾಗನ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನಾನು ಹೋಗ್ತಾ ಇರೋ ಲೊಕೇಶನ್ ಬಂದು ಮೈಸೂರಿಂದ KRS ಬ್ಯಾಕ್ ವಾಟರ್ಸ್ಗೆ ಹೋಗುವಂಥ ದಾರಿ. ನಾನು ಮೈಸೂರು ಬಿಟ್ಟಾಗ ಸುಮಾರು 12:30 ಆಗಿತ್ತು. ಹೊರಗಡೆ ಅಡುಗೆ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ ಅಡುಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನನ್ನ ಜೊತೆ ತೊಗೊಂಡು ಹೋಗ್ತಾ ಇದ್ದೀನಿ. ಗಾಳಿನೂ ಚೆನ್ನಾಗಿ ಬೀಸ್ತಾ ಇದೆ, ಹಾಗೆ ಬಿಸಿಲೂ ಚೆನ್ನಾಗಿ ಹೊಡಿತಾ ಇದೆ. ಇವಾಗ ಲೊಕೇಶನ್ ಸಿಕ್ಕಿದ ತಕ್ಷಣವೇ ಔಟ್ಡೋರ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತಲೇ ಹೋಗ್ತಾ ಇದ್ದೀನಿ. ನೋಡಿ, ಅಡುಗೆ ಮಾಡೋಕ್ಕೆ ಒಳ್ಳೆ ಲೊಕೇಶನ್ನೇ ಸಿಕ್ಕಿದೆ ಇವಾಗ ನನಗೆ. ನೀರು ಕೂಡ ತುಂಬ ಫ್ರೆಶ್ ಆಗಿದೆ. ಈಗ ಅಡುಗೆ ಮಾಡೋಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ. ನನಗೆ ಈ ಕೆರೆ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ಗೆ ಹೋಗೋ ದಾರಿಲೇ ಸಿಕ್ಕಿದೆ. ರೋಡ್ ಪಕ್ಕನೇ ಇದೆ ಇದು. ಎಷ್ಟೋ ಜನಕ್ಕೆ ಔಟ್ಡೋರ್ ಕುಕ್ಕಿಂಗ್ ಮಾಡಬೇಕು ಅಂತ ಹೊರಗಡೆ ಹೋದಾಗ ಲೊಕೇಶನ್ಗಳೇ ಸಿಗಲ್ಲ. ಅದರಲ್ಲೂ ಈ ಥರ ನೀರಿರೋ ಜಾಗ ಅಂತೂ ಸಿಗೋದೇ ಇಲ್ಲ. ನಾವು ತುಂಬ ರಿಮೋಟ್ ಏರಿಯಾಗೆ ಹೋಗ್ತೀವಿ ಅಂತ ಅಂದರೆ ಈ ಥರ ಕೆರೆಗಳು ಸಿಗೋದು ತುಂಬ ಕಷ್ಟ. ನೋಡಿ, ಕೆರೆ ಇರೋದ್ರಿಂದ ಸುತ್ತ ಇರೋ ಪರಿಸರ ಹಚ್ಚ ಹಸಿರಾಗಿದೆ. ಈ ಥರ ಓಪನ್ ಸ್ಪೇಸ್ ಇರೋದ್ರಿಂದ ಗಾಳಿನೂ ಚೆನ್ನಾಗಿ ಬೀಸ್ತಾ ಇರುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ನನ್ನ ಫಸ್ಟ್ ವಿಡಿಯೋದಲ್ಲಿ ಡ್ರೈ ಚಿಲ್ಲಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಜೊತೆ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನೂ ತೊಗೊಂಬಂದಿದ್ದೀನಿ, ಎಲ್ಲ ಇಳಿಸ್ಕೊತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಬಾಣಲಿ ಇಟ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ನಾನು ಹಾಕೋ ಮಸಾಲೆನ ಮನೆಯಲ್ಲೇ ರುಬ್ಕೊಂಡು ಬಂದಿರ್ತೀನಿ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನ್ ಮೆಣಸು, ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು 8ರಿಂದ 10 ಮೆಣಸಿನ್ಕಾಯಿ, ಒಂದು 2 ಉಂಡೆ ಬೆಳ್ಳುಳ್ಳಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಜಾರಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಬೆರೆಸ್ಕೊತಾ ಇದ್ದೀನಿ. ನೋಡಿ, ಪೇಸ್ಟ್ ಈ ಥರ ಇರಬೇಕು. ಮಸಾಲೆ ಇನ್ನೂ ಖಾರ ಬೇಕು ಅಂತಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಬೋದು. ನೋಡಿ, ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ಎಣ್ಣೆ ಜೊತೆ. ಎಣ್ಣೆ ಕಾದಿದೆ ಆಲ್ರೆಡಿ. ಎಣ್ಣೆ ಜೊತೆ ಮಸಾಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ತಂದಿರೋ ಮಸಾಲೆ ಅರ್ಧ kg ಚಿಕನ್ಗೆ ಆಗೋಷ್ಟು ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಅರ್ಧ kg ಚಿಕನ್ನು ಮನೆಯಲ್ಲೇ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೊಂಡು ಎತ್ಕೊಂಡು ಬಂದಿದ್ದೀನಿ. ಇವಾಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಚಿಕನ್ ಬೇಯುವಷ್ಟು. ಒಂದು 8 ರಿಂದ 10 ನಿಮಿಷ ಚಿಕನ್ ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ನೀರೆಲ್ಲ ಹಿಂಗಿದೆ. ಇವಾಗ ಹಾಕೊಂಡು ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಚಿಲ್ಲಿ ಚಿಕನ್ ಡ್ರೈ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಒಂದು ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಮಸಾಲೆ ಎಲ್ಲ ಕ್ಲೀನಾಗಿ ಹಿಡ್ದಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.